ಒಂದೊಂದು ಚಳವಳಿ ಅವರ ಹೆಸರಿನಲ್ಲಾಗಿದ್ರೆ ಭೂಸಾ ಚಳವಳಿ ಅಂತ ಪ್ರಾರಂಭ ಆಯಿತು, ಇಡೀ ರಾಜ್ಯದಲ್ಲಿ ಸಂಚಲನ ಆಯಿತು. ಈ ಕ್ಷೇತ್ರ ಅವರದು, ಯಲಹಂಕ ಕ್ಷೇತ್ರ ಅವರ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಬಂದು ನಾವಿವತ್ತು ಭಾಷಣ ಮಾಡ್ತಿದ್ದೀವಿ ಅಂತಂದ್ರೆ ಈ ಸಣ್ಣದಾಗಿ ಮಾಡಿದ್ರೆ ಏನಾಗಲ್ಲ, ಹುಲಿಯಂತೆಯೇ ಗರ್ಜಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಹುಲಿಯ ಹಾಲು ಕುಡಿದವರು ಹುಲಿಯಂತೆ ಗರ್ಜಿಸಬೇಕು ಅಂತ. ಆದ್ರಿಂದಲೇ ಅವರ ಹೆಸರನ್ನ ಹೇಳಬೇಕಾದ್ರೂ ನಮಗೆ ಆ ಒಂದು ಆ ಶಕ್ತಿ ಬೇಕು. ಹಾಗೆ ಇಲ್ಲಿ ಇವತ್ತು ಇರ್ತಕ್ಕಂಥ ನಾವೆಲ್ಲರೂ, ನಾನು ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ, ನಗುವುದು, ನಗ್ಗ ತಕ್ಷಣ ಈ ಪೋರ್ಷನ್ ಎಲ್ಲ ಬಹಳ ಕೆಲಸ ಮಾಡ್ತದೆ. ಮೆದುಳಿನ ಬಗ್ಗೆ ಆರೋಗ್ಯಕ್ಕೆ ಒಳ್ಳೇದಾಗತ್ತೆ. ಪಾಪ ಶಿವರಾಮ್ ಹೇಳ್ತಾನೆ ಅವ್ರೆ, ಚಪ್ಪಣ್ಣ ತಟ್ರಿ ತಟ್ರಿ ಅಂತ. ಎಲ್ಲಿಂದ ಬರುತ್ತೆ? ತಟ್ಲಿಕ್ಕೂ ಒಂದು ಅವಕಾಶ ಬೇಕಲ್ಲ. ಆ ತಟ್ಟೋದನ್ನ ನಾವು ಮಾಡಿಸ್ಬೇಕು. ನಾವೇ ಹೋಗಿ ತಟ್ಟಕ್ಕಾಗತ್ತಾ? ಏನಕ್ಕ ಆಗದಿಲ್ಲ. ನಿಮಗೆ ಅನಿಸ್ಬೇಕು ಇದಕ್ಕೆ ಚಪ್ಪಾಳೆ ತಟ್ಟಬೇಕು. ಅನಿಸ್ದೇನೂ ಕುಳಿತಿದ್ರೆ ನಿಮಗೆ ಪ್ರಜ್ಞೆ ಇಲ್ಲ ಅಂತ ಅರ್ಥ ಅಷ್ಟೇ. ಅದಕ್ಕೆ ನೀವು ಪ್ರಜ್ಞಾವಂತರಾಗಬೇಕು, ನಗಬೇಕು, ಚಪ್ಪಾಳೆ ತಟ್ಟಬೇಕು. ಅದನ್ನು ಪಾಪ ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ. ತಟ್ಟೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾವು ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಷಯಕ್ಕೆ ಬಂದ್ಬಿಡೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿ ಹುಟ್ಟಿರ್ಲಿಲ್ಲ ಅಂತಂದಿದ್ದಿದ್ರೆ ಇವತ್ತು ಈ ವೇದಿಕೆಯೇ ಇರ್ತಿರ್ಲಿಲ್ಲ. ನಮಗೆ ಎಲ್ಲರೂ ತಿಳ್ಕೊಂಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ನಾಯಕ. ಎಂತ ಕೆಟ್ಟ ಚಿಂತನೆ ಇದು! ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ನಾಯಕ ಅಲ್ಲ. ನಾನು ಇದನ್ನ ಕಾಂಟ್ರವರ್ಸಿ ಮಾಡ್ತಾ ಇದ್ದೀನಿ ಅಂತ ತಿಳ್ಕೋಬೇಡಿ. ಅವರು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ನಾಯಕ. ಅವರು ನೀವಿನ್ನೀವತ್ತು ಕೊಡ್ತಿದ್ದೀನಿ. ಬ್ರಿಟಿಷ್ ಸರ್ಕಾರ ಇತ್ತು, ಆಗ್ಲೂ ಕೂಡ ಚುನಾವಣೆಗಳು ನಡೀತಾ ಇದ್ವು. ಇಲ್ಲಿರ್ತಕ್ಕಂಥ ಯಾವ ಹೆಣ್ಣು ಮಕ್ಕಳಿಗೂ, ಅಂದ್ರೆ ಈಗ ನೀವು ಅವತ್ತಿರ್ಲಿಲ್ಲ, ಹೆಣ್ಣು ಮಕ್ಕಳಿಗೆ ಮತದಾನ ಮಾಡುವ ಹಕ್ಕೇ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೂ ಸಮಾನ ಹಕ್ಕು ಅವಕಾಶಗಳನ್ನ ಕೊಡಬೇಕು. ಅವರೂ ಕೂಡ ನಾವು ಪುರುಷರಂತೆ ಸಮಾನವಾಗಿ ನಾವು ನೋಡಬೇಕು ಅನ್ನೋ ಕಾರಣ ಇಟ್ಟು ಸಂವಿಧಾನ ಬರೆಯುವಾಗ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ರೆ ಇವತ್ತಿನ ಯಾರೂ ಅಲ್ಲ, ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನೋದನ್ನ ತಿಳ್ಕೊಳ್ಬೇಕು. ನೀವು ಮೊದಲು ಅವರಿಗೆ ಕೃತಜ್ಞರಾಗಿರಬೇಕು. ಇದು ಒಂದಾಯ್ತು. ಮಹಿಳೆಯರು ಸರಿಸಮಾನವಾಗಿ ಕೆಲಸ, ಇವತ್ತು ಕಾರ್ಮಿಕರಾಗಿ ಕೆಲಸ ಮಾಡ್ತಿರ್ಬಹುದು, ಸರ್ಕಾರಿ ಹುದ್ದೆಗಳಲ್ಲಿ ಕೆಲಸ ಮಾಡ್ತಿರ್ಬಹುದು. ಇವರಿಗೆಲ್ಲರಿಗೂ ಕೂಡ ಆ ಹಕ್ಕನ್ನು ಕೊಟ್ಟಿದ್ದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಲ್ಲಾಂದ್ರೆ ನೀವು ಮನೆಯಲ್ಲೇ ಮುಸುರೆ ತಿಕ್ತಾ ಇವತ್ತಿಗೂ ಇರ್ಬೇಕಾಗಿತ್ತು. ಯಾಕಂದ್ರೆ ನಮ್ಮ ಸಂಸ್ಕೃತಿ ಆ ರೀತಿ ಇತ್ತು, ವ್ಯವಸ್ಥೆ ಆಗಿತ್ತು. ಈ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರು ಕೂಡ ಪುರುಷರಿಗೆ ಸಮಾನವೇ ಹೊರತು ಯಾವ ವಿಧದಲ್ಲೂ ಅವರು ಅವರಿಗಿಂತ ಕೀಳಲ್ಲ ಅಂತ. ಅವರಿಗೆ ಅವಕಾಶ ಸಿಕ್ತು, ಮಂತ್ರಿಯಾಗಿದ್ರು. 1949ರಲ್ಲಿ ಸರ್ಕಾರದಲ್ಲಿ ಕಾನೂನು ಮಂತ್ರಿಗಳಾಗಿ ಒಂದು ಬಿಲ್ಲನ್ನ ತರ್ತಾರೆ. ಆ ಬಿಲ್ಲಿನ ಹೆಸರು ಹಿಂದೂ ಕೋಡ್ ಬಿಲ್. ಹಿಂದೂ ಕೋಡ್ ಬಿಲ್ ತಂದಾಗ ಏನಂತಂದ್ರೆ ಗೊತ್ತಾ ನಿಮಗೆ? ಪ್ರತಿ ಹೆಣ್ಣು ಮಕ್ಕಳಿಗೂ ಕೂಡ ಪುರುಷರಂತೆ ಆಸ್ತಿಯಲ್ಲೂ ಹಕ್ಕಿರಬೇಕು, ಸಮಾನ ಹಕ್ಕು, ಸ್ವಲ್ಪವೂ ವ್ಯತ್ಯಾಸ ಇರಬಾರದು. ಅವರಿಗೂ ಕೂಡ ಕಾನೂನು ಮಾಡತಕ್ಕಂತ ಅವಕಾಶ